ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ. ರಾಯಚೂರಿನಲ್ಲಿ ವರ್ತುಲ ರಸ್ತೆ, ಕಿದ್ವಾಯಿ ಆಸ್ಪತ್ರೆ ನಿರ್ಮಾಣದ ಭರವಸೆ. ಹೆಲ್ಮೆಟ್ ಕಡ್ಡಾಯ ಬಳಕೆ ಜಾಗೃತಿ ಜಾಥಾ. ಎಲ್ಲರೂ ಜೀವ ರಕ್ಷಣೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ. ಆಯುಕ್ತ ಗುರುಸಿದ್ದಯ್ಯ. ಮಾರ್ಚ್ 11ರಂದು ಬಗರ ಹುಕುಂ ಅರ್ಜಿಗಳಿಗೆ 1 ಬಾರಿ ಇತ್ಯರ್ಥಕ್ಕೆ ಆಗ್ರಹಿಸಿ ಬೆಂಗಳೂರು ಚಲೋ. ಮಾರೆಪ್ಪ ಹರವಿ. ಮಾರ್ಚ್ 8ರಂದು ಶ್ರುತಿ ಸಾಹಿತ್ಯ ಮೇಳದ 38ನೇ ವಾರ್ಷಿಕೋತ್ಸವ. ಅಪ್ಪಗಿರಿ ತಿಮ್ಮಯ್ಯರಿಂದ ಜಾನಪದ ಗಾಯನ. ಮುರಳೀಧರ್ ಕುಲಕರ್ಣಿ. ಮಾರ್ಚ್ 9ರಂದು ಕೃಷ್ಣಗಿರಿ ಬಡಾವಣೆಯಲ್ಲಿ ಪಕ್ಷಿ ಸಂಕುಲ ರಕ್ಷಣೆಗೆ ಜಾಗೃತಿ ಅಭಿಯಾನ. ಹನುಮಂತರಾಯ ಕಾಕರ್ಗಲ್. ವಾರ್ತೆಗಳ ವಿವರ. ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ 2025-26ನೇ ಸಾಲಿನ ಬಜೆಟ್ನಲ್ಲಿ ಜಿಲ್ಲೆಗೆ ಅನೇಕ ಯೋಜನೆಗಳಿಗೆ ಅನುದಾನ ಘೋಷಿಸಿದ್ದಾರೆ. ರಾಯಚೂರು ವಿಮಾನ ನಿಲ್ದಾಣಕ್ಕೆ ಹೆಚ್ಚುವರಿಯಾಗಿ 53 ಕೋಟಿ ರೂಪಾಯಿ, ಕಂದಾಯ ರೆಫರಲ್ ಆಸ್ಪತ್ರೆ, ರಾಯಚೂರು ನಗರದಲ್ಲಿ ವರ್ತುಲ ರಸ್ತೆ ನಿರ್ಮಾಣ, ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗಕ್ಕೆ ನೀರು ಒದಗಿಸಲು ನವಲೆ ಬಳಿ ಜಲಾಶಯ, ಲಿಂಗಸೂಗೂರು ತಾಲೂಕು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸುವುದು, ಜಿಟಿಟಿಸಿ ಕಾಲೇಜು ಸ್ಥಾಪಿಸುವ ಘೋಷಣೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 5,000 ಕೋಟಿ ರೂಪಾಯಿ ಅನುದಾನ ಘೋಷಣೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 1,000 ಕೋಟಿ ಕಲ್ಯಾಣ ಪಥ ಯೋಜನೆ ಜಾರಿ. ಕಲಬುರಗಿಯಲ್ಲಿ ಮೇಘಾ ಡೈರಿ ಪ್ರಾರಂಭಿಸಲು 50 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಹಕಾರಿ ಭವನ ನಿರ್ಮಾಣ. ಕೊಪ್ಪಳದ ಜಿಲ್ಲೆಯ ಬೂದು ಗುಂಪಾದಲ್ಲಿ ಕುರಿ ಮತ್ತು ಮೇಕೆ ಮಾರುಕಟ್ಟೆ ಸ್ಥಾಪನೆ. ಕಲ್ಯಾಣ ಕರ್ನಾಟಕದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಗ್ರಾಣಗಳ ನಿರ್ಮಾಣ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಅಕ್ಷರ ಆವಿಷ್ಕಾರ ಯೋಜನೆಯಡಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಪಿಎಸ್ ಶಾಲೆಗಳನ್ನಾಗಿ ನಿರ್ಮಾಣ ಮಾಡಲು 50 ಶಾಲೆಗಳ ಉನ್ನತೀಕರಣ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇರುವ 5,267 ಶಿಕ್ಷಕ ನೇಮಕಾತಿ. ಅಲ್ಲದೆ ಇನ್ನು 5,000 ನೇಮಕಾತಿ ಕ್ರಮ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ 23,000 ವಿದ್ಯಾರ್ಥಿಗಳಿಗೆ ವಿಶೇಷ ಕೌಶಲ್ಯ ಅಭಿವೃದ್ಧಿಗೆ 10 ಕೋಟಿ ರೂಪಾಯಿ ಅನುದಾನ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಸಂಪೂರ್ಣ ಆರೋಗ್ಯ ವೃದ್ಧಿಗೆ 873 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಜಾರಿ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸ ಪೂರ್ವ ಮತ್ತು ನವಜಾತ ಶಿಶುಗಳಲ್ಲಿ ಚಯಾಪಚಯ ಕಾಯಿಲೆ ಮತ್ತು ಮಗು ಗರ್ಭಕಂಠ ಕ್ಯಾನ್ಸರ್ ತಡೆಯಲು 19 ಕೋಟಿ ರೂಪಾಯಿ. ಕಲಬುರಗಿಯಲ್ಲಿ ನ್ಯೂಹಾನ್ ಮಾದಿಯ ಸಂಸ್ಥೆ, ಕೊಪ್ಪಳ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಅಧೀನದಲ್ಲಿ 100 ಕೋಟಿ ರೂಪಾಯಿ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಯಚೂರಿನಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ. ಯಲಬುರ್ಗಾ, ಜೇವರ್ಗಿ, ಯಾದಗಿರಿಯಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರ್ಸಿಂಗ್ ಕಾಲೇಜ್. ಬಳ್ಳಾರಿಯಲ್ಲಿ ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ. ರಾಯಚೂರು ಗ್ರಾಮೀಣ ಮತ್ತು ಸಿಂಧನೂರುಗಳಲ್ಲಿ ಜಿಟಿಟಿಸಿ ಕೇಂದ್ರ ಸ್ಥಾಪನೆ. ರಾಯಚೂರು ಸಿಂಧನೂರು ರಸ್ತೆ ಅಭಿವೃದ್ಧಿಗೆ 1,696 ಕೋಟಿ ರೂಪಾಯಿ ಕಾಮಗಾರಿ ವರ್ಷದೊಳಗೆ ಪೂರ್ಣ. ಪಿಎಂ ಮಿತ್ರ ಯೋಜನೆಯಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್. ಕಲಬುರಗಿಯಲ್ಲಿ ಪ್ಲಗ್ ಅಂಡ್ ಪೇ ಮಾದರಿಯಲ್ಲಿ ಫಾಸ್ಟ್ ಫ್ಲೋರ್ ಫ್ಯಾಕ್ಟರಿ ಸ್ಥಾಪನೆ. ಕೊಪ್ಪಳ ಜಿಲ್ಲೆಯ ಹಿರೇಳ ಹೊಳೆತ್ತುವ ಕಾಮಗಾರಿ 60 ಕೋಟಿ ರೂಪಾಯಿ. ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ 50 ಕೋಟಿ ರೂಪಾಯಿ. ಕುಕ್ಕನೂರು, ಕಾರಟಗಿ ತಾಲೂಕಿನಲ್ಲಿ ಜೆಎಂಎಫ್ಸಿ ನ್ಯಾಯಾಲಯ ಸ್ಥಾಪನೆ ಭರವಸೆ ನೀಡಲಾಗಿದೆ. ಸಾರ್ವಜನಿಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸಬೇಕು. ಜೊತೆಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಇದರಿಂದ ತಮ್ಮ ಜೀವವನ್ನು ತಾವೇ ಉಳಿಸಿಕೊಳ್ಳಬಹುದಾಗಿದೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್ ಹೇಳಿದರು. ಅವರಿಂದು ನಗರದ ಹಳೆ ಡಿಸಿ ಕಚೇರಿ ಆವರಣದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಕಡ್ಡಾಯ ಬಳಕೆಯ ಕುರಿತು ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅಪಘಾತದಲ್ಲಿ ಹಲವರು ಜೀವ ಕಳೆದುಕೊಂಡಿದ್ದಾರೆ. ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಳಸುವುದರಿಂದ ತಮ್ಮ ಜೀವವನ್ನು ಉಳಿಸಿಕೊಳ್ಳಬಹುದಾಗಿದೆ. ಪೊಲೀಸ್ ಇಲಾಖೆಯಿಂದ ನೀಡಲಾಗುವ ಸುರಕ್ಷತಾ
ಕ್ರಮಗಳನ್ನು ಪಾಲಿಸಬೇಕು ಮತ್ತು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ ಸುರಕ್ಷಿತವಾಗಿರಬೇಕು ಎಂದು ಮನವಿ ಮಾಡಿದರು. ಇಂದು ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸುವ ಕುರಿತಂತೆ ಮತ್ತು ರಸ್ತೆ ಸುರಕ್ಷತೆ ಕುರಿತ ಒಂದು ಅರಿವು ಮೂಡಿಸುವ ಸಲುವಾಗಿ ಇಂದು ಮಹಾನಗರ ಪಾಲಿಕೆ ಮತ್ತು ರಾಯಚೂರು ಪೊಲೀಸ್ ಇಲಾಖೆ ವತಿಯಿಂದ ಹೆಲ್ಮೆಟ್ ಧರಿಸೋದ್ರ ಮೂಲಕ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಾರ್ವಜನಿಕರು ಕೂಡ ಹೆಲ್ಮೆಟನ್ನು ಧರಿಸಿ ರಸ್ತೆ ಸುರಕ್ಷತೆ ಮತ್ತು ತಮ್ಮ ಜೀವಗಳನ್ನು ಉಳಿಸಿಕೊಳ್ಬೇಕೆಂದು ಮಹಾನಗರ ಪಾಲಿಕೆಯಿಂದ ವಿನಂತಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನರಲ್ಲಿ ಅಪಘಾತದ ಕುರಿತು ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ನಾನಾ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಜೊತೆಗೆ ಜನರಿಗೆ ದಂಡದ ಬಿಸಿಯನ್ನು ಮುಟ್ಟಿಸುತ್ತಿದೆ. ಇದೀಗ ಪೊಲೀಸ್ ಇಲಾಖೆಯಿಂದ ಮಹಾನಗರ ಪಾಲಿಕೆ, ತಹಶೀಲ್ ಕಚೇರಿ, ಬೆಸ್ಕಾಂ ಸೇರಿದಂತೆ ವಿವಿಧ ಇಲಾಖೆಯ ಸಹಯೋಗದಲ್ಲಿ ಹೆಲ್ಮೆಟ್ ಕಡ್ಡಾಯ ಬಳಕೆಯ ಕುರಿತು ಜಾಗೃತಿ ಮೂಡಿಸಲು ಮುಂದಾಗಿದ್ದು, ಆದರೆ ಇಂದು ಮಹಾನಗರ ಪಾಲಿಕೆಯಿಂದ ಒಲ್ಲದ ಮನಸ್ಸಿನಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಕಾಟಾಚಾರಕ್ಕೆ ಹಮ್ಮಿಕೊಂಡಂತೆ ಆರೋಪ ಕೇಳಿ ಬಂದಿದೆ. ನಗರದಲ್ಲಿ ರಸ್ತೆ ಸುರಕ್ಷತೆಗೆ ಒತ್ತು ನೀಡಲು ಹಾಗೂ ಹೆಲ್ಮೆಟ್ ಕಡ್ಡಾಯ ಬಳಕೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆಯು ಮಹಾನಗರ ಪಾಲಿಕೆ, ತಹಶೀಲ್ ಕಚೇರಿ, ಬೆಸ್ಕಾಂ ಸೇರಿದಂತೆ ಹಲವು ಇಲಾಖೆಗಳಿಗೆ ಪತ್ರ ಬರೆದು ತಮ್ಮ ಇಲಾಖೆಯಿಂದ ಹೆಲ್ಮೆಟ್ ಬಳಕೆಯ ಜಾಗೃತಿಗಾಗಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲು ಕೋರಿತ್ತು. ಅದರಂತೆ ಇಂದು ಮಹಾನಗರ ಪಾಲಿಕೆಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆದರೆ ಈ ಕಾರ್ಯಕ್ರಮ ಕಾಟಾಚಾರಕ್ಕೆ ಮಾಡಿದಂತೆ ಕಂಡುಬಂದಿತು. ಹೆಲ್ಮೆಟ್ ಧರಿಸುವ ಮಹತ್ವ ಸಾರುವ ಉದ್ದೇಶದಿಂದ ನಗರದ ಪ್ರಮುಖ ರಸ್ತೆಗಳ ಮೂಲಕ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಪಾಲಿಕೆಯ ಭಾಗವಹಿಸುವಿಕೆ ಮಾತ್ರ ನಿಯೋಜಿತ ಪ್ರಕ್ರಿಯೆಯಂತೆ ಕಂಡುಬಂದಿದ್ದು, ಜನರಲ್ಲಿ ಅನುಮಾನ ಮತ್ತು ಅಸಮಾಧಾನ ಮೂಡಿಸಿತು. ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಗುರುಸಿದ್ದಯ್ಯ ಅವರು ಹಳೆ ಡಿಸಿ ಕಚೇರಿ ಆವರಣದಲ್ಲಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಹಳೆ ಡಿಸಿ ಕಚೇರಿಯಿಂದ ರ್ಯಾಲಿ ಆರಂಭವಾಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಮತ್ತು ನಗರಸಭೆ ಮಾರ್ಗವಾಗಿ ಡಿಸಿ ಕಚೇರಿಗೆ ಮರಳುವಂತೆ ಆಯೋಜಿಸಲಾಗಿತ್ತು. ಆದರೆ ಬೈಕ್ ರ್ಯಾಲಿಯು ಉಪ ಆಯುಕ್ತರ ನಿರ್ಧಾರದಿಂದ ಕೇವಲ ಹಳೆ ಡಿಸಿ ಕಚೇರಿಯಿಂದ ನಗರಸಭೆವರೆಗೆ ಮಾತ್ರ ಸೀಮಿತಗೊಂಡಿತು. ರ್ಯಾಲಿಯಲ್ಲಿ ಪಾಲಿಕೆಯ ಅಧಿಕಾರಿ, ಸಿಬ್ಬಂದಿ ಹಾಗೂ ಪೊಲೀಸರು ಸೇರಿದಂತೆ ಸ್ವಯಂ ಸೇವಕರು ಭಾಗವಹಿಸಿದ್ದರು. ಆದರೆ ಕಾರ್ಯಕ್ರಮಕ್ಕೆ ಪ್ರಾಮುಖ್ಯತೆ ನೀಡದೆ ಕೇವಲ ಉಪಸ್ಥಿತಿಯ ಖಾತ್ರಿ ಮಾಡುವ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳು ತೋರಿದ ನಿರ್ಲಕ್ಷ್ಯ ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಹೆಲ್ಮೆಟ್ ಜಾಗೃತಿಯ ಹೆಸರಿನಲ್ಲಿ ರ್ಯಾಲಿ ಆರಂಭವಾದರೂ ಅದನ್ನು ಅವಶ್ಯಕ ಗುಣಮಟ್ಟದಲ್ಲಿ ಮುನ್ನಡೆಸದೆ ಕಾರ್ಯಕ್ರಮದ ಮಧ್ಯದಲ್ಲಿಯೇ ಹೊರಬರುವ ನಡೆ ಕಾರ್ಯಕ್ರಮದ ತಿರಸ್ಕಾರವನ್ನು ತೋರುತ್ತಿತ್ತು. ಉಪ ಆಯುಕ್ತರು ನಗರಸಭೆವರೆಗೆ ಮಾತ್ರ ರ್ಯಾಲಿ ನಡೆಸಿ ನಂತರ ಕಾರಿನಲ್ಲಿ ತಮ್ಮ ಕಚೇರಿಗೆ ತೆರಳಿದ ಘಟನೆ ಕಾರ್ಯಕ್ರಮದ ಗಂಭೀರತೆಯ ವಿರುದ್ಧ ಕೇಳಿ ಬರುತ್ತಿರುವ ಪ್ರಮುಖ ದೋಷಗಳಲ್ಲಿ ಒಂದಾಗಿದೆ. ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದಾರೆ. ಅದೇ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಜಾಗೃತಿಯನ್ನು ಒಂದೇ ರಸ್ತೆಗೆ ಸೀಮಿತಗೊಳಿಸಿದರು. ಜಾಗೃತಿಯ ಹೆಸರಿನಲ್ಲಿ ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಪಾಲಿಕೆಯ ನಿಲುವು ಮಾತ್ರ ಅಸಮಾಧಾನ ಮೂಡಿಸುವಂತಿತ್ತು. ಹೆಲ್ಮೆಟ್ ಧರಿಸುವ ಕುರಿತಂತೆ ಸಾರ್ವಜನಿಕರಲ್ಲಿ ಪ್ರಭಾವ ಬೀರುವ ಬದಲು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಹೆಚ್ಚಾಗಿ ಗಮನ ಸೆಳೆದಂತಾಯಿತು. ಹೆಲ್ಮೆಟ್ ಧರಿಸಿ ಬಿರುಸಿನ ಜಾಗೃತಿ ಮೂಡಿಸಬೇಕಾದ ಅಧಿಕಾರಿಗಳು ಕಾರ್ಯಕ್ರಮವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ತಮ್ಮ ಕಚೇರಿಯತ್ತ ವಾಪಸ್ಸಾಗಿದ್ದ ಈ ಘಟನೆ ಪಾಲಿಕೆಯ ಕಾರ್ಯಪದ್ಧತಿಯ ಬಗ್ಗೆ ಜನರ ಮನದಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಸರ್ಕಾರಿ ಭೂಮಿ ಉಳುಮೆ ಮಾಡುತ್ತಿರುವ ರೈತರಿಗೆ ಬಗರ ಹುಕುಂ ಅರ್ಜಿ ಸಲ್ಲಿಸಿರುವ 1 ಬಾರಿ ಪರಿಹಾರ ನೀಡುವಂತೆ ಆಗ್ರಹಿಸಿ ಮಾರ್ಚ್ 11ರಂದು ಬೆಂಗಳೂರಿನಲ್ಲಿ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ರೈತರು ಫಾರಂ 50, 53, 57 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಸರ್ಕಾರ ನಾನಾ ಕಾರಣಗಳನ್ನು ನೀಡಿ ಬಗರ ಹುಕುಂ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಭೂಮಿ ನೀಡುವುದಾಗಿ ಹೇಳಿದ ಭರವಸೆ ಸುಳ್ಳಾಗಿದೆ. 1 ಬಾರಿ ಅರ್ಜಿ ಸಲ್ಲಿಸಿದ ರೈತರಿಗೆ ಭೂಮಿ ಪಟ್ಟ ನೀಡಲು ಸರ್ಕಾರ ಮುಂದಾಗಬೇಕೆಂದರು. ಬಡವರಿಗೊಂದು ಶ್ರೀಮಂತರಿಗೊಂದು ನೀತಿಯನ್ನು ಸರ್ಕಾರ ಅನುಸರಿಸುತ್ತಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ನೀಡುವ ಸರ್ಕಾರ ಉಳುಮೆ ಮಾಡಲು ರೈತರಿಗೆ ಭೂಮಿ ನೀಡಲು ಸಿದ್ಧವಿಲ್ಲ. ಸರ್ಕಾರ ನೀತಿ ಖಂಡಿಸಿ ರಾಜ್ಯ ಎಲ್ಲ ಜಿಲ್ಲೆಗಳಿಂದ ರೈತರು ಭಾಗವಹಿಸಲಿದ್ದಾರೆ.
ಮಾರ್ಚ್ 12 ಮತ್ತು 13ರಂದು ಸಂಯುಕ್ತ ಹೋರಾಟ ಕರ್ನಾಟಕ ರೈತರು, ಕಾರ್ಮಿಕರು, ಮಹಿಳೆಯರು, ದಮನಿತ ಸಮುದಾಯಗಳ ಹೊಕ್ಕೊತ್ತಾಯ ಜನಸಂಘಟನೆ ಬಜೆಟ್ ಅಧಿವೇಶನ ನಡೆಸಲಾಗುತ್ತದೆ ಎಂದರು. ಆ ಮೂಲಕವಾಗಿ ನಮಗೆ ಪಟ್ಟ ಕೊಡಬೇಕು ಎಂಬುದು ಒಂದು ಉದ್ದೇಶ ಇಟ್ಟುಕೊಂಡು ರಾಜ್ಯದ ತುಂಬದ ನಿರಂತರ ಹೋರಾಟ ಮಾಡಿಕೊಂಡು ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಸಹಿತ ಗಮನ ಹರಿಸಿ ಅವತ್ತಿನ ದಿವಸ ಗೌರವ ಸಮಿತಿಯನ್ನು ರಚನೆ ಮಾಡಿದರು. ಆ ಮೂಲಕವಾಗಿ ಒಂದು ಭೂ ಮಂಜೂರಾತಿ ಸಮಿತಿಗಳನ್ನು ಚುರುಕುಗೊಳಿಸಿತು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಂದಾಯ ಮಂತ್ರಿ ಅವರು ಏನು ಕೃಷ್ಣ ಬೈರೇಗೌಡ ಇದ್ದಾರೆ ಅತ್ಯಂತ ಕಾಳಜಿ ವಹಿಸಿಕೊಂಡು ಮುತುವರ್ಜಿ ವಹಿಸಿಕೊಂಡು ತಾವೇ ನಿಂತುಕೊಂಡು ಎಲ್ಲ ಲಕ್ಷಾಂತರ ಅರ್ಜಿಗಳನ್ನು ಭೂಮಿಯಲ್ಲಿ ಹೋಗಿ ಕಾಲಕಾಲಕ್ಕೆ ತೀಸಿ ಲೆಕ್ಕನ ಪರಿಶೀಲಿಸಿ ಕಾಗದಪತ್ರವನ್ನು ಪರಿಶೀಲಿಸಿ ಈ ಒಂದು ಪ್ರಕ್ರಿಯೆಯನ್ನು ಚುರುಕು ಮಾಡಬೇಕು. ಅದು ನಾವು ಭೂಮಿ ವಸತಿ ಕಾಯ್ದೆಯಿಂದ ಸರ್ಕಾರವನ್ನು ಅಭಿನಂದಿಸ್ತೀವಿ, ಜೊತೆಗೆ ವಿಶೇಷವಾಗಿ ಕಂದಾಯ ಮಂತ್ರಿ ಸಹಿತ ನಾವು ಅಭಿನಂದಿಸ್ತೀವಿ. ಅದೇ ರೀತಿಯಾಗಿ ಈ ಒಂದು ಫಾರಂ ನಂಬರ್ 57, 53 ಮತ್ತು 50 ಈ ನಾಯಕರಿರ್ತಕ್ಕಂಥ ಜನ ಏನಿದ್ರಲ್ಲ, ಬಹುತೇಕ ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದವರು ಮತ್ತು ಅಲೆಮಾರಿ ಜನಾಂಗದವರು, ಇವರು ಅತ್ಯಂತ ಹಿಂದುಳಿದವರು. ಜೊತೆಗೆ ಏನಪ್ಪ ಅಂದರೆ ಭೂಮಿಯಿಲ್ಲದವರು ಭೂಮಿನ ಕೊಳ್ಳಕನೆ ಅರ್ಜಿಗಳನ್ನು ತಿಳಿಸ್ಕೊಟ್ಟು ಮಾಡ್ತಕ್ಕಂಥ ಜನರಿಗೆ ಸರ್ಕಾರ ಮಾಡ್ತಕ್ಕಂಥದ್ದು ಈ ಇದೆಯಲ್ಲ, ಅದು ಮತ್ತಿಷ್ಟು ಜನರನ್ನು ವಂಚಿತ ಮಾಡ್ತದೆ, ಭೂಮಿಯನ್ನು ವಂಚಿತ ಮಾಡ್ತದೆ. ಹಾಗಾಗಿ ನಾವು ಭೂಮಿ ಮತ್ತು ವಸತಿ ಹೋರಾಟದವರು ಏನು ಮಾಡ್ತಾರೆ, ಈ ಒಂದು ಖಂಡನೆ ಮಾಡ್ತಾರೆ. ಏನು ಸರ್ಕಾರದವರು ನಾವು ಮಾತೆತ್ತಿನ ಸಂವಿಧಾನ, ಮಾತೆತ್ತಿನ ಅಂಬೇಡ್ಕರ್, ಮಾತೆತ್ತಿನ ಸಾಮಾಜಿಕ ನ್ಯಾಯ ಆ ಪರಿಕಲ್ಪನೆಯನ್ನು ನಾವೆಲ್ಲ ಅಧಿಕಾರ ಮಾಡ್ತೀವಿ, ಸರ್ಕಾರ ನಡೆಸ್ತೀವಿ ಎಂದು ಹೇಳ್ತದ ಸರ್ಕಾರದವರು. ನೀವು ಯಾರ್ಯಾರು ಭೂಮಿ ಇಲ್ಲದವರಿಗೆ, ಯಾರ್ಯಾರು ಮನೆಯಿಲ್ಲದವರಿಗೆ ಕೊಟ್ಟರೆ ಮಾತ್ರ ಅದು ಸಾಮಾಜಿಕ ಭಾಗವಾಗತ್ತ ಅಂತ ನಮ್ಮದೊಂದು ಸಂಘಟನೆದ ಅಭಿಪ್ರಾಯ. ಹಾಗಾಗಿ ನೀವು ಇರಲೇಬೇಕು, ಆ ಥರ ಮಾಡಲೇಬೇಕು ಅಂತಕ್ಕಂಥ ನಮ್ಮ ಅಭಿಪ್ರಾಯ. ಈಗ ಏನು ಮಾಡ್ತಪ್ಪ ಅಂದರೆ ಈ ಸಂದರ್ಭದಲ್ಲಿ ಆಂಜನೇಯ ಕುರುಬದೊಡ್ಡಿ, ವೀರೇಶ್ ಮಾನವಿ, ಶಿವರಾಜ್ ದೊಡ್ಡಿ, ಗುರುರಾಜ್, ಶ್ರೀನಿವಾಸ್ ಕೊಪ್ಪರ ಇದ್ದರು. ಶ್ರುತಿ ಸಾಹಿತ್ಯ ಮೇಳದ 38ನೇ ವಾರ್ಷಿಕೋತ್ಸವದ ಅಂಗವಾಗಿ ಮಾರ್ಚ್ 8ರಂದು ಸಂಜೆ 6 ಗಂಟೆಗೆ ಖ್ಯಾತ ಜಾನಪದ ಗಾಯಕ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜರಿಂದ ಜಾನಪದ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜರೊಂದಿಗೆ ಸ್ಥಳೀಯ ಕಲಾವಿದರಿಗೂ ಅವಕಾಶ ನೀಡಲಾಗಿದೆ. ಕನ್ನಡ ಚಲನಚಿತ್ರಗಳನ್ನು ಮಹಾಲಕ್ಷ್ಮಿ, ಪ್ರತಿಭಾ ಗೋನಾಳ್, ಬಿ ಕವಿತಾ ಚಂದ್ರಶೇಖರ್, ವಿಜಯ್ ಕುಮಾರ್ ದಿನ್ನಿ, ಕುಮಾರಿ ಅಪೂರ್ವ ಹಾಡಲಿದ್ದಾರೆ. ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಉದ್ಘಾಟಿಸಲಿದ್ದಾರೆ. ಸಂಗೀತ ಕಾರ್ಯಕ್ರಮವನ್ನು ಜೆಸ್ಕಾಂ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ದೇಸಾಯಿ ಮತ್ತು ವೀರೇಂದ್ರ ಜಲ್ದಾರ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜೋಡು ವೀರಾಂಜನೇಯ ದೇವಸ್ಥಾನ ಸಮಿತಿ ಅಧ್ಯಕ್ಷ ದಾನಪ್ಪ ಯಾದವ್, ಆರ್ಡಿಎ ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ, ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಶರಣಪ್ಪ ಗೋನಾಳ್, ಜಿಕೆ ಬದ್ರಿನಾಥ್, ಬಾಬುರಾವ್ ಶೇಗುಣಸಿ, ದಾನಪ್ಪ ಸುಭಾಷ್ ಚಂದ್ರ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರುತಿ ಸಾಹಿತ್ಯ ಮೇಳದ ಸಂಸ್ಥಾಪಕ ಅಧ್ಯಕ್ಷ ಗೋವಿಂದ್ ದಂಡಿನ ವಹಿಸಿಕೊಳ್ಳಲಿದ್ದಾರೆ. ಕಡಲ ತೀರದ ಭಾಗವಾಗಿರ್ತಕ್ಕಂಥ ಶಿವರಾಮ್ ಕಾರಂತರವ್ರನ್ನ ನಾವು 1989ರಲ್ಲಿ ರಾಯಚೂರಿಗೆ ಕಳಿಸಿದ್ವಿ. ಕಡಲ ತೀರದ ಭಾಗವಾಡ ಶಿವರಾಮ್ ಕಾರಂತರವ್ರನ್ನ ಹಿರಿಯ ನಿರ್ದೇಶಕರಾಗಿರ್ತಕ್ಕಂಥ GV ಅಯ್ಯರ್ ಸಹ ಬಂದಿದ್ದರು. ಆಮೇಲೆ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವ್ರನ್ನ ಕಳಿಸಿದ್ವಿ. ಡಾಕ್ಟರ್ ಸುಮತೀಂದ್ರ ನಾಡಿಗ, ಡಾಕ್ಟರ್ ಮೊಸರಾಜ್ ಅವರ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ, ಪ್ರೊಫೆಸರ್ KS ನಿಸಾರ್ ಅಹಮದ್, ಮಾಸ್ಟರ್ ಹಿರಣ್ಣಯ್ಯ, ಪ್ರೊಫೆಸರ್ ದೊಡ್ಡಗೇಗೌಡ, ಚೆನ್ನವೀರ ಕಣವಿ, ಗೂರು ಚೆನ್ನಬಸಪ್ಪ, TS ನಾಗಾಭರಣ, ಇವರ ಜೊತೆಗೆ C ಅಶ್ವಥ್ ಖ್ಯಾತ ಗಾಯಕರು ಹಾಗೂ ಕುಂ ವೀರಭದ್ರಪ್ಪ, ಆಮೇಲೆ ಜಯಂತ್ ಕಾಯ್ಕಣಿ, ಗುರುರಾಜ್ ಖರ್ಗಿ, ಶ್ರೀಮತಿ ವೀಣಾ ಬನ್ನತಿ ಅಂತಕ್ಕಂಥ ಸಾಹಿತ್ಯ ವಲಯದಲ್ಲಿ, ಸಂಗೀತ ವಲಯದಲ್ಲಿ ನಾಡಿನಾದ್ಯಂತ ಹೆಸರು ಮಾಡಿದಂಥ ಮಹನೀಯರನ್ನ ಪ್ರತಿ ವರ್ಷ ಕರೆಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದು 37 ವರ್ಷಗಳಿಂದ ನಡೆದು ಬಂದಂಥ ರಾಯಚೂರಿನಲ್ಲಿ ಈ ಒಂದು ಸಾಹಿತ್ಯಿಕ ಸಂಘಟನೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕೊಡೋದ್ರ ಮೂಲಕ ಭಾವಶ್ರುತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಶ್ರುತಿ ಸೇವೆಗಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.
ಈ ಬಾರಿ 38ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕರ್ನಾಟಕ ಸಂಘದಲ್ಲಿ ಖ್ಯಾತ ನಾಡಿನ ಹಿರಿಯ ಜನಪದ ಶ್ರೀಯಾಗಿರ್ತಕ್ಕಂಥ ಜನಪದ ಕಲಾವಿದರಾಗಿರ್ತಕ್ಕಂಥ ಅಕ್ಕ ಸಮ್ಮೇಳನದಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಜನಪದದ ಸೊಗಡನ್ನು ಬಿತ್ತಿದಂಥ ಜನಪದ ಶ್ರೀ ಡಾಕ್ಟರ್ ಅಪ್ಪಿಗಿರಿ ತಿಮ್ಮರಾಜ್ ಅವರಿಂದ ಜನಪದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜನಪದ ಗಾಯನ ಡಾಕ್ಟರ್ ಅಪ್ಪಿಗಿರಿ ತಿಮ್ಮರಾಜ್ ಅವರ ಕಾರ್ಯಕ್ರಮ ಕರ್ನಾಟಕ ಸಂಘದಲ್ಲಿ 8ನೇ ತಾರೀಕು ಅಂದರೆ ನಾಳೆ ದಿವಸ ಸಂಜೆ 6 ಗಂಟೆಗೆ ಬಯಲಿನಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಶಾಂತಪ್ಪ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಆಮೇಲೆ ಸಂಗೀತ ಕಾರ್ಯಕ್ರಮವನ್ನು ಹಾಡೋದ್ರ ಮೂಲಕ ಚಂದ್ರಶೇಖರ್ ದೇಸಾಯಿ ಅಂತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಕಲಚೇತನ ಕಲಾವಿದೆ ಶ್ರುತಿ ಮತ್ತು ಬೆಂಗಳೂರು ಜಿಲ್ಲಾ ಗ್ರಾಹಕ ಆಯೋಗದ ಸದಸ್ಯ ರೇಣುಕಾ ದೇಶಪಾಂಡೆ ಇವರನ್ನು ಸನ್ಮಾನಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮೇಳದ ಕಾರ್ಯದರ್ಶಿ ಜೆಎಂ ವೀರೇಶ್, ವಿಜಯಲಕ್ಷ್ಮಿ, ಸುರೇಶ್ ಕಲ್ಲೂರ್ ಉಪಸ್ಥಿತರಿದ್ದರು. ಕಲಾ ಸಂಕುಲ ಸಂಸ್ಥೆ ಗ್ರೀನ್ ರಾಯಚೂರು ಅರಣ್ಯ ಇಲಾಖೆ ಮತ್ತು ಕೃಷ್ಣಗಿರಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಸಹಯೋಗದಲ್ಲಿ ಮಾರ್ಚ್ 9ರಂದು ಪಕ್ಷಿಗಳ ಉಳಿವಿಗೆ ಪರಿಸರ ಜಾಗೃತಿ ಅಭಿಯಾನ ನಡೆಸಲಾಗುತ್ತದೆ ಎಂದು ಕೃಷ್ಣಗಿರಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹನುಮಂತರಾಯ ಕಾಕರಗಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಶಾಪುರ್ ರಸ್ತೆಯಲ್ಲಿರುವ ಕೃಷ್ಣಗಿರಿ ಬಡಾವಣೆಯಲ್ಲಿ ಪಕ್ಷಿಗಳ ರಕ್ಷಣೆಗೆ ಬರ್ಡ್ಸ್ ಫೀಡರ್ಗಳ ಅಳವಡಿಕೆ, ಪರಿಸರ ಜಾಗೃತಿ ಮೂಡಿಸಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ವಲಯ ಅಧಿಕಾರಿ ರಾಜೇಶ್ ನಾಯಕ್, ಗ್ರೀನ್ ರಾಯಚೂರ್ ಅಧ್ಯಕ್ಷೆ ಸರಸ್ವತಿ ಕಿಲಕಿಲೆ, ಮಾನವೀಯ ಪಕ್ಷಿ ಪ್ರೇಮಿ ಸಲಾವುದ್ದೀನ್, ಜಿಲ್ಲಾ ಕಾರಾಗೃಹದ ಅಧ್ಯಕ್ಷರಾದ ಅನಿತಾ ಹಿರೇಮನಿ ಅವರಿಗೆ ಗೌರವ ಸನ್ಮಾನ ಮಾಡಲಾಗುತ್ತದೆ. ಬಡಾವಣೆಯ ನಿವಾಸಿಗಳಿಗೆ ಬರ್ಡ್ಸ್ ಫೀಟರ್, ಪ್ಲಾಸ್ಟಿಕ್ ಬಳಸದೆ ಪರ್ಯಾಯವಾಗಿ ಚೀಲ ಬಳಸಲು ಮನವರಿಕೆ ಮಾಡಲಾಗುತ್ತದೆ ಎಂದರು. ಬಡಾವಣೆ ಅನೇಕ ಗಿಡಮರಗಳಿಂದ, ಕೆರೆಗಳಿಂದ, ವಿಶಾಲವಾದಂಥ ರಸ್ತೆಗಳಿಂದ ಬಹಳ ಸುಂದರವಾದ ಬಡಾವಣೆಯಲ್ಲಿ ವಾಸ ಮಾಡತಕ್ಕಂಥ ನಾವುಗಳು ಈಗಾಗಲೇ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಮಾರುತಿ ಬಡಿಗೇರ್ ಸಹಯೋಗದೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆ ನಿಮಿತ್ತವಾಗಿ ಈಗ ಇದೇ ನಾಳೆ 9ರಂದು ಪಕ್ಷಿಗಳ ಉಳಿವಿಗಾಗಿ ಪರಿಸರ ಜಾಗೃತಿಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಿತ್ರರೇ, ಕಲಾ ಸಂಕುಲ ಸಂಸ್ಥೆ ಗ್ರೀನ್ ರಾಯಚೂರು ಅರಣ್ಯ ಇಲಾಖೆ ಹಾಗೂ ಕೃಷ್ಣಗಿರಿ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ವತಿಯಿಂದ ಇದೇ 9 ರವಿವಾರ ಬೆಳಗ್ಗೆ 8 ಗಂಟೆಗೆ ನಗರದ ಪ್ರಕೃತಿ ಮಿಡಿಲೆ ಎಂದು ಹೆಸರಾಗಿರುವ ಆಶಾಪುರ ರಸ್ತೆಯಲ್ಲಿರುವಂಥ ಕೃಷ್ಣಗಿರಿ ಬಡಾವಣೆ ಹೆಬ್ಬಾವು ವೃತ್ತದಲ್ಲಿ ಪಕ್ಷಿಗಳ ರಕ್ಷಣೆಗಾಗಿ ನೀರು ಉಣಿಸಲು ಬರ್ಡ್ಸ್ ಫೀಡರ್ಗಳನ್ನು ಕೊಡುವುದು, ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅರಣ್ಯ ಇಲಾಖೆ ವಲಯ ಅಧಿಕಾರಿಗಳಾದ ರಾಜೇಶ್ ನಾಯಕರು ಮತ್ತು ಗ್ರೀನ್ ರಾಯಚೂರು ಅಧ್ಯಕ್ಷರಾದ ಸರಸ್ವತಿ ಕಿಲೆ, ಮಾನವೀಯ ಪಕ್ಷಿ ಪ್ರೇಮಿ ಸಲಾವುದ್ದೀನ್, ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿ ಇವರಿಗೆ ಗೌರವ ಸನ್ಮಾನವನ್ನು ಸಹಿತ ಹಮ್ಮಿಕೊಂಡಿದ್ದೇವೆ. ನವಿಲು, ಮೊಲ ಹಾಗೂ ಎಲ್ಲ ಥರದ ಪಕ್ಷಿಗಳು ಸಂತತಿಯನ್ನು ಉಳಿಸುವ ಉದ್ದೇಶದಿಂದ ಹಾಗೂ ಪ್ಲಾಸ್ಟಿಕ್ ನಿಷೇಧ, ಪರಿಸರ ಉಳಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿದೆ. ದಯಮಾಡಿ ತಾವುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ 3 ತಂಡದ ಈ ಸಂದರ್ಭದಲ್ಲಿ ಮಾರುತಿ ಬಡಿಗೇರ್, ಶೋಭಾ ಯಾದವ್, ಸೈಯದ್ ವಲಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಬಂಪರ್ ಕೊಡುಗೆ. ರಾಯಚೂರಿನಲ್ಲಿ ವರ್ತುಲ ರಸ್ತೆ, ಕಿದ್ವಾಯಿ ಆಸ್ಪತ್ರೆ ನಿರ್ಮಾಣದ ಭರವಸೆ. ಹೆಲ್ಮೆಟ್ ಕಡ್ಡಾಯ ಬಳಕೆ ಜಾಗೃತಿ ಜಾಥಾ. ಎಲ್ಲರೂ ಜೀವ ರಕ್ಷಣೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿ. ಆಯುಕ್ತ ಗುರುಸಿದ್ದಯ್ಯ. ಮಾರ್ಚ್ 11ರಂದು ಬಗರ ಹುಕುಂ ಅರ್ಜಿಗಳಿಗೆ 1 ಬಾರಿ ಇತ್ಯರ್ಥಕ್ಕೆ ಆಗ್ರಹಿಸಿ ಬೆಂಗಳೂರು ಚಲೋ.
ಶ್ರುತಿ ಸಾಹಿತ್ಯ ಮೇಳದ 38ನೇ ವಾರ್ಷಿಕೋತ್ಸವ ಅಪ್ಪಗಿರಿ ತಿಮ್ಮಯ್ಯರಿಂದ ಜಾನಪದ ಗಾಯನ ಮುರಳೀಧರ್ ಕುಲಕರ್ಣಿ. ಮಾರ್ಚ್ 9ರಂದು ಕೃಷ್ಣಗಿರಿ ಬಡಾವಣೆಯಲ್ಲಿ ಪಕ್ಷಿ ಸಂಕುಲ ರಕ್ಷಣೆಗೆ ಜಾಗೃತಿ ಅಭಿಯಾನ. ಹನುಮಂತರಾಯ ಕಾಕರ್ಗಲ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.